ಈ ಬಾತ್ರೂಮ್ಗೆ ವಾಟರ್ ಪ್ರೂಫಿಂಗ್ ಮಾಡದೇ ಇರೋ ಕಾರಣ ಟೈಲ್ಸ್ ಒಳಗಡೆ ಯೂಸೇಜಲ್ಲಿ ಏನು ನೀರು ಹೋಗುತ್ತೆ ಅದು ಒಳಗಡೆ ಹೋಗ್ಬಿಟ್ಟು ನೀವು ನೋಡ್ಬೋದು ಗೋಡೆಯಲ್ಲಿ ಕಂಪ್ಲೀಟಾಗಿ ಡ್ಯಾಂಪ್ನೆಸ್ ಬಂದಿದೆ. ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇದೆ. ಅದು ನೀರು ಕೆಳಗಡೆ ಬಿದ್ದಿರೋದು ಗೋಡೆಗೆ ಎಂಟ್ರಾಗಿ ಆ ಪ್ರೆಷರ್ ಮೂಲಕ ಏರ್ತಾ ಹೋಗುತ್ತೆ. ಕಂಪ್ಲೀಟ್ ಕ್ಯಾಪಿಲರಿ ಆ್ಯಕ್ಷನ್ ಅಂತ ಹೇಳ್ತೀವಿ. ಇದನ್ನು ನೀವು ಸ್ಟಾರ್ಟಿಂಗಲ್ಲೇ ವಾಟರ್ ಪ್ರೂಫಿಂಗ್ ಮಾಡಿದ್ದೆ ಅದರಲ್ಲಿ ತಡೆಗಟ್ಬೋದಾಗಿತ್ತು. ಸೊ ಅದಕ್ಕೆ ವಾಟರ್ ಪ್ರೂಫಿಂಗು ಕಡ್ಡಾಯವಾಗಿ ಮಾಡಿಸಿ. ಇದು ಹೀಗೆ ಬಿಡ್ತಾ ಹೋದರೆ ಕಂಪ್ಲೀಟ್ ಪೇಂಟು ಪ್ಲಾಸ್ಟ್ರಿಂಗು ಎಲ್ಲನೂ ನಿಮಗೆ ಹಾಳಾಗ್ತಾ ಹೋಗುತ್ತೆ. ಈ ಬಾತ್ರೂಮ್ ನೋಡಿ, ಇನ್ನೊಂದು ಬಾತ್ರೂಮ್ ಇದು ಸೇಮ್ ಅದೇ. ಇಲ್ಲಿ ಕಂಪ್ಲೀಟ್ 10 ಫ್ಲೋರಿಗೂ ಇದೇ ಲೊಕೇಶನಲ್ಲೇ ಬಾತ್ರೂಮ್ಸ್ ಇದೆ. ಇಲ್ಲಿ ಇವರು ವಾಟರ್ ಪ್ರೂಫಿಂಗ್ ಮಾಡದೇ ಇರೋ ಕಾರಣ ಕಂಪ್ಲೀಟ್ ಮೇಲ್ಗಡೆ ಸ್ಲ್ಯಾಬು, ಈ ಪಕ್ಕದ ವಾಲು, ಈ ವಾಲು, ಇಲ್ಲಿ ಚೌಕಟ್ಟೆ ಹೋಗ್ಬಿಟ್ಟಿದೆ. ನಿಮಗೆ ನೀವು ನೋಡ್ಬೋದು ಚೌಕಟ್ಟೆ ಕಂಪ್ಲೀಟಾಗಿ ಹಾಳಾಗಿ ಹೋಗಿದೆ. ಫಂಗಸ್ ಎಲ್ಲ ಬೆಳೆದಿದೆ. ಮಾಯಿಶ್ಚರ್ ಕಂಟೆಂಟ್ ಅಷ್ಟೊಂದಿದೆ ಇದರಲ್ಲಿ. ಇಡೀ ವಾಲ್ಗೆ ಡ್ಯಾಂಪ್ನೆಸ್ ಹರಡಿ ಕಂಪ್ಲೀಟಾಗಿ ಈ ಚೌಕಟ್ಟೆ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಕಂಪ್ಲೀಟ್ಲಿ ಹಾಳಾಗೇ ಹೋಗಿದೆ. ಈ ರೀತಿಯಾದಂಥ ನಿಮಗೆ ಪ್ರಾಬ್ಲಮ್ಸು ಅವಾಯ್ಡ್ ಆಗಬೇಕು ಅಂತಂತಂದರೆ ನಿಮಗೆ ಕನ್ಸ್ಟ್ರಕ್ಷನ್ ಫೇಸಲ್ಲಿರುವಾಗ ಯಾವ ರೀತಿ ನೀವು ವಾಟರ್ ಪ್ರೂಫಿಂಗಿಗೆ ಆದ್ಯತೆ ಕೊಡಬೇಕು, ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಯಾವ ರೀತಿ ವಾಟರ್ ಪ್ರೂಫಿಂಗ್ ಮಾಡ್ತಾ ಇದ್ದೀವಿ ಅಂತ.